ಇಲ್ಲಿ ನೋಡಿ ನಾವೇನು ಮಾಡೋಣ, ವರ್ಗೀಯ ವ್ಯಂಜನಗಳ ಈಸಿಯಾಗಿ ಒಂದು ಕೋಷ್ಟಕವನ್ನು ರೆಡಿ ಮಾಡ್ಕೊಂಡು ಅದನ್ನು ಈ ರೀತಿಯಾಗಿ ಮಾಡಿದಾಗ ನಿಮಗೆ ಗೊತ್ತಾಗ್ಬಿಡ್ತೈತಿ. ಹೌದಾ? ಇಲ್ಲಿ ನೋಡ್ರಿ, ವರ್ಗೀಯ ವ್ಯಂಜನಗಳ ಕೋಷ್ಟಕ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಈ ರೀತಿ ವರ್ಗಗಳನ್ನಾಗಿ ಮಾಡ್ತೀವಿ. ಹೌದಾ? ಅಲ್ಪ ಪ್ರಾಣಾಕ್ಷರ ಕ, ಚ, ಟ, ತ, ಪ. ಹೌದಾ? ಮಹಾಪ್ರಾಣಾಕ್ಷರ ಖ, ಚ, ಠ, ಥ, ಪ ಅಲ್ಪ ಪ್ರಾಣ. ಗ, ಝ, ಡ, ದ, ಬ ಮಹಾಪ್ರಾಣ. ಘ, ಝ, ಢ, ಧ, ಬ. ಹೌದಾ? ಅನುನಾಸಿಕಾಕ್ಷರ ಞ, ಞ, ನ, ನ, ಮ. ಹೌದಾ? ಇಲ್ಲಿ ನೋಡ್ರಿ, ಹಿಂಗಿಂದ ನೋಡಿದರೆ ಎಷ್ಟು ಅಕ್ಷರ? 5 ಅಕ್ಷರ. ಇಲ್ಲಿ 5 ಅಕ್ಷರ, ಇಲ್ಲಿ 5 ಅಕ್ಷರ, ಇಲ್ಲಿ 5 ಅಕ್ಷರ, ಇಲ್ಲಿ 5 ಅಕ್ಷರ. ಒಟ್ಟು ಇವು ಎಷ್ಟಾದವಪ್ಪ? 25. 5, 10, 15, 20, 25. ಒಟ್ಟು ಎಷ್ಟು ಅಕ್ಷರಗಳಿದಾವೆ? 25 ಅಕ್ಷರಗಳು ಇದಾವೆ. ಹೌದಾ? ಅಲ್ಪ ಪ್ರಾಣ ಕ ವರ್ಗ ನೋಡ್ರಿ, ಕ, ಗ. ಚ ವರ್ಗ ಚ, ಜ. ಟ ವರ್ಗ ಟ, ಡ. ತ ವರ್ಗ ತ, ದ. ಪ ವರ್ಗ ಪ, ಬ ಅಲ್ಪ ಪ್ರಾಣಾಕ್ಷರ. ಮಹಾಪ್ರಾಣ ಖ, ಚ, ಠ, ಥ, ಪ, ಗ, ಝ, ಢ, ಧ, ಬ. ಈಸಿಯಾಗಿ ನಿಮ್ಗೆ ಸಿಕ್ವಿಲ್ಲ ಇಲ್ಲಿ?